2.5 ತಿಂಗಳ ಬಳಿಕ ಸಿ ಟಿ ರವಿಯವರು ಬೆಳಗಾವಿಗೆ ಬಂದಿರುವಂಥದ್ದು. ಟೆಂಪಲ್ ರನ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಸಿ ಟಿ ರವಿ ಅವರೇ ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಅಧಿವೇಶನದ ಬಳಿಕ ಏನೆಲ್ಲ ಘಟನೆಗಳಾದವು ಅವೆಲ್ಲವನ್ನೂ ಹೊರತುಪಡಿಸಿ ಇವತ್ತು ಬೆಳಗಾವಿಗೆ ಬಂದಿದ್ದೀರಿ. ಸೊ ಏನು ಹೇಳಕ್ಕೆ? ಅದೊಂದು ಕಹಿಘಟನೆ, ಅದನ್ನು ನಾನು ಕೆದಕೋಕ್ಕೆ ಬಯಸೋದಿಲ್ಲ. ನಾವು ಒಂದು ಹರಕೆ ತೀರಿಸೋದಿತ್ತು, ಅದರಂತೆ ತಾಯಿ ಯಲ್ಲಮ್ಮನ ದರ್ಶನ ಮಾಡಿ ಹರಕೆ ತೀರಿಸಿದ್ದೀವಿ ಕುಟುಂಬ ಸಮೇತ. ಇವತ್ತು ಕಪಿಲೇಶ್ವರನ ದರ್ಶನವನ್ನು ಮಾಡಿ ಜಲಾಭಿಷೇಕವನ್ನು ನೆರವೇರಿಸಿದ್ದೇವೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಯಾರಿಗೂ ಕೆಟ್ಟದ್ದು ಬಯಸಿ ರಾಜಕಾರಣಕ್ಕೆ ಬಂದಿಲ್ಲ, ಯಾರ ಬಗ್ಗೆ ದ್ವೇಷವನ್ನು ಇಟ್ಕೊಂಡಿಲ್ಲ. ಒಂದು ಹಿಂದುತ್ವ ಉಳಿದ್ರೆ ಭಾರತ ಉಳಿಯುತ್ತೆ ಅನ್ನೋದು ನನ್ನ ಅಚಲವಾದ ನಂಬಿಕೆ. ಅದು ವಾಸ್ತವಿಕ ಸತ್ಯನೂ ಹೌದು. ಯಾಕೆಂದರೆ ಯಾವಾಗ ಹಿಂದೂಗಳು ದುರ್ಬಲರಾದರು ಆಗೆಲ್ಲ ಭಾರತ ವಿಭಜನೆ ಆಗಿದೆ. ಹಿಂದೂಗಳು ಒಗ್ಗಟ್ಟಲ್ಲಾಗಿದ್ದರೆ ಅದು ಭಾರತದ ಉತ್ಥಾನದ ಕಡೆಗೆ ಹೋಗಿರೋದು ಐತಿಹಾಸಿಕವಾಗಿರೋ ಸತ್ಯ. ಆ ತತ್ವದ ಹಿನ್ನೆಲೆಯಲ್ಲಿ ರಾಜಕೀಯಕ್ಕೆ ಬಂದಿದ್ದೇನೆ. ಆ ತತ್ವಕ್ಕಾಗಿಯೇ ರಾಜಕಾರಣದಲ್ಲಿ ಮುಂದುವರಿತಾರೆ. ಸಿ ಟಿ ರವಿಯವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಣೆ ಪ್ರಮಾಣಗಳು ಕೂಡ ಆ ಸಂದರ್ಭದಲ್ಲಿ ಜೋರಾಗಿತ್ತು. ಸೊ ಇದೆ ಎಲ್ಲವೂ ಆದ ಬಳಿಕ ಇವತ್ತು ನೀವು ದೇವಸ್ಥಾನಗಳಿಗೆ ಹೋಗ್ತಾ ಇರುವಂಥದ್ದು. ಸೊ ಏನಾದರೂ ಒಂದು ಸಂದೇಶ ಇದೆಯಾ? ನನಗೇನು ಆ ಥರದ್ದು ಏನಿಲ್ಲ. ನಾನು ಅಲ್ಲೇ ಸ್ಪಷ್ಟಪಡಿಸಿದ್ದೇನೆ, ನಮ್ಮೊಳಗಿರುವಂಥ ಕೆಟ್ಟ ಭಾವನೆ ದೂರ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಈ ಬಜೆಟ್ಗೆ ಸಂಬಂಧಪಟ್ಟಂತೆ ಇದೊಂದು ಹಲಾಲ್ ಬಜೆಟ್ ಅನ್ನು ಅಲ್ಲಿ ಮಾತಾಡ್ತೀನಿ. ನಾನು 10:00 ಪ್ರೆಸ್ ಮೀಟ್ ಕರೆದಿದೆ, ಅಲ್ಲಿ ಮಾತಾಡ್ತೀನಿ. ಅಮಿತ್ ಶಾ ಅವರು ಕೂಡ ಬಂದರು, ಅಲ್ಲಿ ಮಾತಾಡ್ತೀನಿ. ಸೊ ಇದಿಷ್ಟು ಸದ್ಯ ಈಗ ಸಿ ಟಿ ರವಿ ಅವರು ಮತ್ತು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ.